शेतकरी हुतात्मा दिनानिमित्त कर्नाटक राज्य शेतकरी आणि हसिरू सेनेच्या वतीने जिल्हाधिकारी कार्यालय परिसरात ऊसाच्या गाडीस पूजन करून मंगळवारी हुतात्मा शेतकऱ्यांना आदरांजली वाहण्यात आली। हुतात्मा शेतकरी दिनानिमित्त बोलताना शेतकरी नेते प्रकाश नायक म्हणाले की पोलिसांच्या गोळीबारात बळी गेलेल्या शेतकरी आंदोलनकर्त्यांना श्रद्धांजली अर्पण करण्यासाठी हा दिवस साजरा केला जात आहे। ಇವತ್ತು ಜುಲೈ 21 ನಾವು ಈಗಾಗಲೇ ಜುಲೈ 21 ಈಗಾಗಲೇ ರೈತ ವೃತ್ತದಲ್ಲಿ ನಮನವನ್ನು ಅಂತಂದ್ರೆ ನಮ್ಮ ಬಲಿದಾನ ಮಾಡಿದಂಥ ನರಗುಂದ ನವಲಗುಂದದಲ್ಲಿ ಬಲಿದಾನ ಮಾಡಿದಂಥದ್ದು, ನಿಪ್ಪಾಣಿಯಲ್ಲಿ ಬಲಿದಾನ ಮಾಡಿದಂಥದ್ದು, ಹಾವೇರಿಯಲ್ಲಿ, ಅದೇ ರೀತಿಯಾಗಿ ಮಂಡ್ಯ, ಮೈಸೂರು, ಹಾಸನ ಇಲ್ಲೆಲ್ಲ ನಮ್ಮ ರೈತ ಬಾಂಧವರು ಏನು ಬೇರೆ ಬೇರೆ ದಿವಸ ಬಲಿದಾನ ಆಗಿರ್ತದೆ। ಪೊಲೀಸರ ಸರ್ಕಾರದ ಗುಂಡಿಗೆ ಈ ಕೃಷಿಯನ್ನು ಉಳಿಸಬೇಕು, ಕೃಷಿ ಸಮಾಜವನ್ನು ಉಳಿಸಬೇಕು, ರೈತನನ್ನು ಉಳಿಸಬೇಕು, ಅನ್ನದಾತನನ್ನು ಸಮಸ್ಯೆ ಬಗೆಹರಿಸಬೇಕು। ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿದಂಥ ಹಕ್ಕಿಗೆ ಏನು ಅನ್ಯಾಯ ಮಾಡ್ತಿರುವಂಥ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಾಗ ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ನಮ್ಮ ವೀರ ಯೋಧರು ಬಲಿದಾನವನ್ನು ಮಾಡಿದಂಥ ಇವತ್ತು ಸುದಿನ। ಈ ಬಲಿದಾನ ನಮ್ಮ ಮುಂದಿನ ರೈತ ಪೀಳಿಗೆಗೆ ಅದೊಂದು ಪ್ರೇರಣೆಯಾಗಬೇಕು, ಮತ್ತು ಈ ಪ್ರಜಾಪ್ರಭುತ್ವ ಉಳಿಸುವಂಥ ವ್ಯವಸ್ಥೆ ಆಗಬೇಕು, ರೈತ ಬದುಕಬೇಕು, ಕೃಷಿ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ರೈತ ಹುತಾತ್ಮ ದಿವಸವನ್ನು ಆಚರಿಸ್ತಾ ಇದ್ದೇವೆ। ನರಗುಂದ ನವಲಗುಂದದಲ್ಲಿ ಏನು ನಮ್ಮ ಲಕ್ಕುಂಡಿಯವರು, ಆನಂತರ ಬಸಪ್ಪನವರು ಗುಂಡಿಗೆ ಬಲಿಯಾದ ದಿನ ಇವತ್ತು ಅವರ ನೆನಪಿಗಾಗಿ ಇವತ್ತು ನಾವು ರೈತ ಬಲಿದಾನ ದಿವಸ ಅಥವಾ ರೈತ ಹುತಾತ್ಮ ದಿವಸ ಅನ್ನುವಂಥದ್ದನ್ನು ಆಚರಿಸ್ತಾ ಇದ್ದೇವೆ। ಎಲ್ಲ ರೈತರು ಮತ್ತು ಎಲ್ಲ ರೈತ ಸಂಘಗಳು ಒಕ್ಕೊಟ್ಟಾಗಬೇಕು। ಇದೊಂದು ದೊಡ್ಡ ಶಕ್ತಿ ಆದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಮಗಾಗುವಂಥ ತೊಂದರೆಗಳನ್ನು ನಾವು ಎದುರಿಸ್ಬೋದು। ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಹುಸಂಖ್ಯಾತರಾದರೂ ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವಲ್ಲ, ಇದು ದುರ್ದೈವ। ನಮ್ಮ ಮಹಾನ್ ಆ ಯೋಧರು ಆ ಬಲಿದಾನ ಮಾಡಿದಂಥವರ ಬಲಿದಾನಕ್ಕೆ ನಾವು ಪ್ರೇರಿತರಾಗಿ ಇನ್ನು ಮುಂದಾಗಿ ಒಟ್ಟಾಗಿರಬೇಕು ಅನ್ನೋಂಥದ್ದು, ಒಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ। ಆ ಪುಣ್ಯಾತ್ಮರಿಗೆ ಎಲ್ಲರಿಗೂ ನಾವು ನಮನವನ್ನು ಸಲ್ಲಿಸೋದ್ರ ಮುಖೇನ, ರೈತರ ಎಲ್ಲರ ಪರವಾಗಿ ನಮನವನ್ನು ಸಲ್ಲಿಸೋದ್ರ ಮುಖೇನ ಅವರನ್ನು ಇವತ್ತು ಸ್ಮರಿಸ್ತೇವೆ। ಅವರು ಅಜರಾಮರರಾಗಿರಲಿ ಅನ್ನುವಂಥದ್ದನ್ನು ನಾನು ಪ್ರಾರ್ಥಿಸ್ತೇನೆ। ಅದೇ ರೀತಿಯಾಗಿ ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡೋದರೊಂದಿಗೆ ತಾವೆಲ್ಲ ಅವರಿಗೆ ಆ ಜೀವಾತ್ಮಗೆ, ಪರಮಾತ್ಮರಿಗೆ ಸುಖ ಶಾಂತಿಯನ್ನು ಕೋರುವಂಥದ್ದನ್ನು ಆಗಬೇಕಾಗ್ತದೆ। ದಯಮಾಡಿ ಈಗ ಮೌನ ಪ್ರಾರಂಭ। शेतकरी नेते आप्पासाहेब देसाई म्हणाले की नरगुंद आणि नवलगुंद येथे शेतकऱ्यांच्या मागण्यांसाठी झालेल्या आंदोलनावेळी तत्कालीन गुंडूराव यांच्या नेतृत्वाखालील सरकारने पोलिसांमार्फत गोळीबार करून 2 शेतकऱ्यांचा बळी घेतला होता। ही घटना कधीही विसरता येणार नाही। ರೈತರು ತಮ್ಮ ಬೇಡಿಕೆಗಾಗಿ 1980 ಜುಲೈ 21ರಂದು ಏನು ನರಗುಂದ ನವಲಗುಂದದಲ್ಲಿ ಏನು ತಮ್ಮ ಬೇಡಿಕೆಗಾಗಿ ಧರಣಿ ನಡೆಸಿದ್ರು, ಏನು ಬೇಡಿಕೆಗಾಗಿ ತಮ್ಮ ಒಂದು ಗಟ್ಟಿ ಮುಟ್ಟಾದ ಹೋರಾಟ ನಡೆಸಿದ್ರು, ಆ ಹೋರಾಟ ನಡೆಯುವಾಗ ಏನು ಪೊಲೀಸರು ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ರು। ಅದರಲ್ಲಿ 2 ರೈತರು ಹುತಾತ್ಮರಾದರು। ಒಂದು ಈರಪ್ಪ ಕಲಕ್ಕಪ್ಪ ಮತ್ತು ಎರಡನೇದು ನಮ್ಮ ಬಸಪ್ಪ ಲಕ್ಕುಂಡಿ ಅನ್ನೋರು ಆ ಒಂದು ಪೊಲೀಸರ ಗೋಲಿಬಾರಿಗೆ ಬಲಿಯಾದರು। ಅವ್ರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಏನು ನಮ್ಮ ಸಾದಾ ಇಂದಿನ ಬೇಡಿಕೆ ಏನದವ್ರಲ್ರಿ ಅವ್ಯಾವ ಬೇಡಿಕೆ ಇದ್ರು, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಅಭಿವೃದ್ಧಿ ಕರ ಕಡಿಮೆ ಸರ್ಕಾರ ಕಡಿಮೆ ಮಾಡಬೇಕು, ಆನಂತರ ನೀರಾವರಿ ಕರ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡ ಮತ್ತು ಇವೆಲ್ಲ ಉದ್ದೇಶ ಇಟ್ಕೊಂಡ ಏನು ಹೋರಾಟ ಮಾಡ್ತಿದ್ರು। ಇಂಥ ಹೋರಾಟ ಮಾಡುವಾಗ ಏನು ಗುಂಡೂರಾವ್ ಸರ್ಕಾರ ಇತ್ತು, ಅವ್ರ ಮ್ಯಾಗ ಗೋಲಿಬಾರ ಮಾಡಕ್ಕೆ ಹತ್ತಿರು। ಭಾಳ ದೊಡ್ಡ ಅನ್ಯಾಯ ರೀ। 2 ರೈತರು ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ರೈತ ಕುಲಕ್ಕೆ ಒಂದು ಗೋಲಿಬಾರ್ ಮಾಡ್ದಂಗಾಯ್ತು। ಅಂಥ ಘಟನೆ ಘಟನೆ ಮಾಡಬಾರ್ದಾಗಿತ್ತು, ಸರ್ಕಾರ ಮಾಡಿ ತೀರ್ತು। ಆ ಏನು ಬೇಡಿಕೆ ಇತ್ತಲ್ರಿ ಆ ಬೇಡಿಕೆನ ಹಿಂದಿನ ಬೇಡಿಕೆ, ಈ ಬೇಡಿಕೆ ಇನ್ನೂ ಅವ್ರೇನು ಬೇಡಿಕೆ ಇತ್ತು ಅದೇ ಬೇಡಿಕೆನ ನಾವು ಮುಂದುವರಿಸಿದ್ದೇವೆ। ಅವ್ರ ಬೇಡಿಕೆ ಪೂರ್ಣ ಆಗುವವರೆಗೆ ನಾವೆಲ್ಲ ರೈತರು ಮುಂದುವರಿಸ್ತೇವೆ ಹೋರಾಟ ಅಂತ ಅವ್ರ ಮ್ಯಾಗ ಪ್ರಮಾಣ ಮಾಡಿ ನಾವೆಲ್ಲ ಇಲ್ಲಿ ಬೇಡ್ಕೊಳ್ತಾ ಇದ್ದೇವೆ, ಕೇಳ್ಕೊಳ್ತಾ ಇದ್ದೇವೆ। ಆನಂತರ ಅವರು ಸರ್ಕಾರ ಕೇಳಲಿಲ್ಲಪ್ಪ ಅಂದರೆ ಮತ್ತೆ ನರಗುಂದ ನವಲಗುಂದ ಅಂತ ಒಂದು ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ। या कार्यक्रमाला विविध शेतकरी संघटनांचे पदाधिकारी उपस्थित होते। राजशेखर हिरेमठ, KMM मराठी, बेळगाव।
ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.